ಶ್ರೀ ಹನುಮ ಸೇವಾ ಸಮಿತಿ ವತಿಯಿಂದ ಇದೇ 20ರಂದು ನಡೆಯಲಿರುವ ಶ್ರೀ ಹನುಮ ಜಯಂತ್ಯೋತ್ಸವ ಶೋಭಾಯಾತ್ರೆಯಲ್ಲಿ ದರ್ಶನ್, ಕಿಚ್ಚ ಸುದೀಪ್, ಪುನೀತ್ ರಾಜ್ಕುಮಾರ್, ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಸೇರಿದಂತೆ ಸ್ಟಾರ್ ನಟರ ಫ್ಲೆಕ್ಸ್ ಅಥವಾ ಭಾವಚಿತ್ರಗಳನ್ನು ಪ್ರದರ್ಶಿಸಬಾರದು ಎಂದು ಹೆಚ್ಚುವರಿ ಪೊಲೀಸ್ ಡಿವೈಎಸ್ಪಿ ಶ್ರೀಕಾಂತ್ ಮನವಿ ಮಾಡಿದ್ದಾರೆ. ಒಂದು ವೇಳೆ ಪ್ರದರ್ಶಿಸಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯಲ್ಲಿ ಹನುಮ ಜಯಂತಿ ಸಂಬಂಧ ಎಲ್ಲ ಸಮಾಜದ ಮುಖಂಡರು, ಜಯಂತಿ ಆಯೋಜಕರು, ವರ್ತಕರ ಸಂಘದವರು, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರ ಜೊತೆ ಸಭೆಯಲ್ಲಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟರ ಹೆಸರಿನಲ್ಲಿ ವಾರ್ ನಡೆಯುತ್ತಿರುವುದು ಕಂಡುಬಂದಿದೆ. ಹನುಮ ಜಯಂತಿ ಶೋಭಾಯಾತ್ರೆಯಲ್ಲೂ ಅವರವರ ನೆಚ್ಚಿನ ಸ್ಟಾರ್ ನಟರ ಫೋಟೋ ಪ್ರದರ್ಶಿಸುವುದು, ವೈಯಕ್ತಿಕ ದ್ವೇಷಕ್ಕೆ ಕಿತ್ತಾಡುವ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಪ್ರವೃತ್ತಿ ಜಾಸ್ತಿಯಾಗಿದೆ. ಹೀಗಾಗಿ ಯಾರು ಕೂಡ ಶೋಭಾಯಾತ್ರೆಯಲ್ಲಿ ನಟರ ಫೋಟೋ ಹಿಡಿದು ಕಿರುಚಾಡುವುದು, ಮತ್ತೊಬ್ಬರನ್ನು ಹೀಯಾಳಿಸುವುದು ಮಾಡಬಾರದು. ಒಂದು ವೇಳೆ ಇಂತಹ ಅಹಿತಕರ ಘಟನೆ ಕಂಡುಬಂದರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು. ಶ್ರೀ ಹನುಮ ಸೇವಾ ಸಮಿತಿ ವತಿಯಿಂದ ನಡೆಸುತ್ತಿರುವ ಹನುಮ ಜಯಂತಿಗೆ ಪೊಲೀಸ್ ಭದ್ರತೆ ಕಲ್ಪಿಸಲಾಗುವುದು. ವೈಯಕ್ತಿಕ ದ್ವೇಷಕ್ಕೆ ಪ್ರಸಾದಕ್ಕೆ ವಿಷ ಹಾಕುವ ಘಟನೆ ಕೂಡ ನಡೆದಿದೆ. ಹೀಗಾಗಿ ಅಂದು ಫುಡ್ ಇನ್ಸ್ಪೆಕ್ಟರ್ ಬಂದು ಪ್ರಸಾದ ಪರೀಕ್ಷೆ ಮಾಡಲಿದ್ದಾರೆ. ಇದಕ್ಕೆ ಆಯೋಜಕರು ಸಹಕರಿಸಬೇಕು. ಇನ್ನು ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವ ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುತ್ತೇವೆ. ಜೊತೆಗೆ ಯಾವುದೇ ಅಡ್ಡಿ ಆತಂಕ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಫುಟ್ಪಾತ್ ವ್ಯಾಪಾರ ತೆರವು ಮಾಡುವುದಾಗಿ ಮಲ್ಲಿಕ್ ಅವರು ಹೇಳಿದರು. ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಹನುಮ ಜಯಂತಿ ವೇಳೆ ಎಲ್ಲರೂ ಶಾಂತಿ ಕಾಪಾಡಬೇಕು. ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು. ಪ್ರಸಾದ ಮತ್ತು ಪಾನಕ ವಿತರಣೆ ಮಾಡುವುದಕ್ಕಿಂತ ಮುಂಚೆ ಫುಡ್ ಇನ್ಸ್ಪೆಕ್ಟರ್ ಪರೀಕ್ಷೆ ಕಡ್ಡಾಯವಾಗಿದೆ. ಹೀಗಾಗಿ ಎಲ್ಲರೂ ಹನುಮ ಜಯಂತಿ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಗಂಗಾಧರ್ ಮಾತನಾಡಿ, ಜಾತಿ ಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಹೋಗುವುದೇ ನಮ್ಮ ಸಂಸ್ಕೃತಿ. ಹೀಗಾಗಿ ಎಲ್ಲ ಧರ್ಮದವರು ಹನುಮ ಜಯಂತಿ ಆಚರಣೆಗೆ ಸಹಕಾರ ನೀಡಬೇಕು. ಯಾರು ಕೂಡ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಬಾರದು. ಶೋಭಾಯಾತ್ರೆ ದಿನದಂದು ಮದ್ಯ ಮಾರಾಟ ಬಂದ್ ಮಾಡಲಾಗುವುದು ಎಂದು ಹೇಳಿದರು. ಶ್ರೀ ಹನುಮ ಸೇವಾ ಸಮಿತಿ ಅಧ್ಯಕ್ಷ ರಾಜು ಬಿಡುಗಲ್ಲು ಮಾತನಾಡಿ, ಇದೇ 20ರಂದು ಬೆಳಗ್ಗೆ 10 ಗಂಟೆಗೆ ಹನುಮ ಶೋಭಾಯಾತ್ರೆ ಆರಂಭವಾಗಲಿದೆ. ಸರಗೂರು ಹಾಗೂ ಎಚ್.ಡಿ. ಕೋಟೆ ತಾಲೂಕಿನ ಎಲ್ಲ ಮಠಾಧೀಶರು, ಸ್ವಾಮೀಜಿಗಳು, ಶಾಸಕ ಅನಿಲ್ ಚಿಕ್ಕಮಾದು, ಮಾಜಿ ಶಾಸಕರು, ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ. ಅಂದಾಜು 8ರಿಂದ 10,000 ಹನುಮ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ನಮ್ಮ ಸಂಸ್ಕೃತಿ ಬಿಂಬಿಸುವ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಒಂದು ಅಚಾತುರ್ಯ ಆಗದಂತೆ ಸೂಕ್ತ ಬಂದೋಬಸ್ತ್ ಮಾಡಬೇಕಾದಂತ ಹೊಣೆಗಾರಿಕೆ ಪೊಲೀಸ್ ಇಲಾಖೆಗಿದೆ. ಆ ನಿಟ್ಟಿನಲ್ಲಿ ಕೂಡ ತಾವೆಲ್ಲರೂ ಈ ಒಂದು ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಕೂಡ ಆಗಮಿಸಿದ್ರಿ. ಪೊಲೀಸ್ ಇಲಾಖೆ ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿನ ಕಾಪಾಡ್ತಕ್ಕಂಥದ್ದು ಮೂಲ ಧ್ಯೇಯ. ನಮಗೆ ಅಪರಾಧಗಳನ್ನ ತಡೆಗಟ್ಟದ್ದು ನಿಂತಿದ್ದು ಆ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರ ಸಹಕಾರ ಬಹಳ ಅಗತ್ಯ. ಸಾರ್ವಜನಿಕರ ಸಹಕಾರ ಇಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಏನು ಕೂಡ ನಾವು ಸಾಧನೆ ಮಾಡೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಪೊಲೀಸ್ ಫಾರ್ ದಿ ಪೀಪಲ್ ನಾವಿರ್ತಕ್ಕಂಥದ್ದೇ ಸಾರ್ವಜನಿಕರಿಗೆ. ಹಾಗಾಗಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಇದ್ದಂತ ಏನು ಪೊಲೀಸ್ ವ್ಯವಸ್ಥೆ ಬದಲಾಗಿ ಈಗ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಜನಗಳಿಗೆ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಅವರ ಸಹಕಾರ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವುಗಳು ಮೇನ್ಲಿ ಫೋಕಸ್ ಮಾಡಬೇಕಾದದ್ದು ಸಮಾಜದಲ್ಲಿ ವಿಮುಖರಾದಂಥವ್ರು, ಅಪರಾಧ ಕೃತ್ಯ ಕ್ರಿಮಿನಲ್ ಹಿನ್ನೆಲೆಗಳ ಬಗ್ಗೆ ನಾವೆಲ್ಲರೂ ಕೂಡ ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೂಡ ತಡೆಗಟ್ಟೋದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಎಲ್ಲರೂ ಕೂಡ ಆಗಮಿಸಿ ಹಲವಾರು ಸಲಹೆ ಸೂಚನೆಗಳನ್ನ ನೀಡಿದಿರಿ. ಆ ನಿಟ್ಟಿನಲ್ಲಿ ಕೂಡ ಈ 8ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ. ಈ 8 ವರ್ಷದಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳ ಯಾವುದೇ ಆಗದಂತೆ ಒಂದು ಸಣ್ಣ ಕಪ್ಪು ಚುಕ್ಕಿಯಲ್ಲದೆ ಕೂಡ ತಾವೆಲ್ಲರೂ ಕೂಡ ಕೋಟೆ ಜನತೆ ನಡೆಸ್ಕೊಂಡು ಬಂದಿದ್ದೀರಿ. ಇದು ಮುಂದೆನೂ ಕೂಡ ಅದೇ ರೀತಿ ಇರಲಿ. ನಾವೆಲ್ಲರೂ ಕೂಡ ಯಾವುದೇ ಜಾತಿ ಧರ್ಮ ಬೇರೆ ಬೇರೆ ಆದರೂ ಕೂಡ ನಾವೆಲ್ಲರೂ ಕೂಡ ಮೊದಲಾಗಿ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್. ನಾವೆಲ್ಲರೂ ಕೂಡ ಮಾನವೀಯ ನೆಲೆಗಳನ್ನ ಮೌಲ್ಯಗಳನ್ನ ಇಟ್ಕೊಂಡು ಬದುಕಬೇಕಾದಂಥ ಒಂದು ಅನಿವಾರ್ಯ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಈ ನಮ್ಮ ದೇಶದಲ್ಲಿ ಈ ತರ ಹಲವಾರು ಜಾತಿ ಹಲವಾರು ಧರ್ಮವನ್ನು ಇಟ್ಕೊಂಡು ಬದುಕತಕ್ಕಂಥ ನಮ್ಮ ಸಂಸ್ಕೃತಿನೇ ಒಂದು ಮಾದರಿ ನಮ್ಮೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಏನು 20ನೇ ತಾರೀಕಿನ ಒಂದು ಪ್ರೊಸೆಷನ್ ಇದೆ, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ಭಾವನೆ ನನ್ನಲ್ಲಿದೆ. ನಾನು ಬಂದು 2 ಸಲ ಮಾಡಿದ್ರ ಹನುಮ ಜಯಂತಿನ, ಇದು 3ನೇ ಬಾರಿ ಮಾಡ್ತಾ ಇದ್ದೀರ. ನಾವು ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ತಾಲೂಕಿನಲ್ಲಿ ತುಂಬಾ ಶಾಂತಿಯುತವಾಗಿ ತಾವುಗಳೆಲ್ಲ ಸಹಕರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಸಹ. ಅದೇ ರೀತಿ ನಾವು ಈ ಬಾರಿನೂ ಸಹ ಯಾವುದೇ ಒಂದು ವ್ಯತ್ಯಾಸ ಆಗದೇ ಇದ್ದಂಗೆ ಶಾಂತಿಯುತವಾಗಿ ನಾವು ಹನುಮ ಜಯಂತಿಯನ್ನು ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಾನು ಕಳೆದ ಬಾರಿನೂ ಹೇಳಿದೆ, ಈ ಸತಿನೂ ಹೇಳ್ತೀನಿ, ಯಾವುದೇ ಒಂದು ನಾವು ದೇವರ ಕಾರ್ಯಕ್ರಮವನ್ನ ದೇವರ ಉತ್ಸವವನ್ನು ನಾವು ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ನೆಂಟರಿಷ್ಟು ಬಂದಿರ್ತಾರೆ. ನಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಥವಾ ನಮ್ಮ ಸಹೋದರ ಅಥವಾ ಇದಿರ್ಬೋದು, ಮತ್ತೆ ನೆಂಟರು ಇರ್ಬೋದು.
ಅವರೆಲ್ಲ ಬಂದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಖುಷಿಯಾಗಿ ದೇವರ ಜ್ಞಾನವನ್ನ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಒಂದು ಏನು ಕಾರ್ಯಕ್ರಮ ಇದೆ ಅದನ್ನೇ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಹೋಗುವ ಉದ್ದೇಶಕ್ಕೋಸ್ಕರ ಬಂದಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಆಗ್ತಾ ಇದ್ದಂಗೆ ಮೆರವಣಿಗೆ ಇರ್ಬೋದು, ಪ್ರಸಾದ ಹಂಚ್ಬೇಕಾದ್ರೆ ಇರ್ಬೋದು, ಮತ್ತು ಪ್ರತಿಯೊಂದು ಎಲ್ಲ ಇರ್ಬೋದು, ಆ ಸಮಯದಲ್ಲಿ ಯಾವುದೇ ಗೊಂದಲ ಆಗ್ತಾ ಇದ್ದಂಗೆ ಎಲ್ಲ ಏನು ಈಗ ಪದಾಧಿಕಾರಿಗಳು ಇದ್ದೀರಾ, ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ಅದು ನಿಮ್ಮ ಲೆವೆಲ್ನಲ್ಲೇ ಅದನ್ನ ಮಾತಾಡಿಕೊಂಡು ಸರಿಪಡಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎರಡನೇದು ಏನು ಪ್ರಸಾದ ಅಥವಾ ಮತ್ತೆ ಏನು ನೀವು ಇದು ಪ್ರಸಾದ ಮತ್ತೆ ತೀರ್ಥ ಮತ್ತೆ ಇನ್ನೊಂದೇನೋ ಕೊಡ್ತಿರಲ್ಲ, ಪಾನಕ ಏನಾರ ಕೊಡ್ತಿರಲ್ವಾ, ಸೊ ಅದೆಲ್ಲ ನಮ್ಮ THO ಕಡೆಯಿಂದ ವೆರಿಫಿಕೇಶನ್ ಆಗಬೇಕು. ಅದು ನಮ್ಮ ಇನ್ಸ್ಪೆಕ್ಟರ್ ಅವರು ಮಾಡ್ಕೊತಾರೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಸಹ ಬಹಳ ಸ್ವಚ್ಛತೆಯಿಂದ ಇರುವಂತಹ ಒಂದು ಫುಡ್ನ ಮತ್ತೆ ಆ ಪ್ರಸಾದನೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಗಂಗಾಧರ್ ಸರ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಅವರು ಸಂಬಂಧಪಟ್ಟಂತ ಅಧಿಕಾರಿಗಳ ಸೂಚನೆಗಳನ್ನ ಕೊಡ್ತಾರೆ. ಅವ್ರಿಗೆ ವೆರಿಫಿಕೇಶನ್ ಆದ ನಂತರ ಅವ್ರದ್ದು ಟೆಸ್ಟ್ ಆದ ನಂತರ ಬಾಕಿ ಎಲ್ಲ ವಿತರಣೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಾಗುತ್ತದೆ. ಸೊ ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ತಾವುಗಳೆಲ್ಲ ಸಹಕರಿಸಿ ಮಾಡ್ತೀರಾ ಅಂತ ಹೇಳ್ತಾ, ಸೊ ಈ ಒಂದು ಸಭೆಗೆ ಆಗಮಿಸಿ ನಾವು ಶಿಫಾರಸು ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ. ಸೊ ಅದು ಕೂಡ ಆಗ್ತದೆ. ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಷ್ಟೇ, ಒಂದು ಹಬ್ಬ ಹರಿದಿನಗಳು ಏನೇ ಆಗಲಿ ಅಷ್ಟೇ, ನಮ್ಮದು ಒಂದು ಸಂಸ್ಕೃತಿಯ ಪ್ರತೀಕ ಅಂದರೆ ಊರಿನ ಒಂದು ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು, ಮತ್ತು ಇನ್ನೊಂದು ಊರುಗಳಿಗೆ ನಾವು ಮಾದರಿಯಾಗಿ ನಾವು ಮಾಡುವಂಥದ್ದು ಅಷ್ಟೇ. ಏಕೆಂತಂದರೆ ಒಂದು ಸಣ್ಣ ಕೆಟ್ಟ ಹೆಸರು ಬಂದನ್ನು ಇಡೀ ತಾಲೂಕಿಗೆ, ಅದು ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ತಾಲೂಕಿಗೆ ಕೆಟ್ಟ ಹೆಸರಾಗ್ತದೆ. ಸೊ ಅದು ಯಾವುದೇ ಕಾರಣಕ್ಕೂ ಅದಕ್ಕೆ ನೀವು ಕೂಡ ಅವಕಾಶ ಕೊಡಬಾರ್ದು, ನಾವು ಕೂಡ ಅವಕಾಶ ಕೊಡಲ್ಲ ಅಂತ ಹೇಳ್ತಾ, ಸೊ ನೀವು ಏನೇನು ಹೇಳಿದಿರಿ, ಇಷ್ಟು ನಮ್ಮ ಏನೇನು ಹೇಗೆ ನಡೆಯುತ್ತೆ ಅಂತ ಕೂಡ ಹೇಳಿದಿರಿ, ಮತ್ತು ನೀವೆಲ್ಲ ಹೇಗೆ ಸಹಕಾರ ಕೊಡ್ತೀರಿ ಅಂತ ಹೇಳಿದಿರಿ. ಮತ್ತು ಈ ವಿಚಾರದಲ್ಲಿ ತಮ್ಮಗಳಿಂದ ನಾವೇನು ನಿರೀಕ್ಷೆ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ನಮ್ಮ DSP ಸಾಹೇಬರು ಕೂಡ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನೀವು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಎಲ್ಲ ಧರ್ಮದ ಮುಖಂಡರುಗಳು, ಅದು ಹಿಂದೂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಮತ್ತು ಎಲ್ಲ ಜಾತಿ ಜನಾಂಗದ ಜನರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ನಮ್ಮ ಒಂದು ಸಂಸ್ಕೃತಿ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಜನಾಂಗದ ಮುಖಂಡರು ನಾವು ಇವತ್ತು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ಸಂತೋಷದಿಂದ ಬಂದಿದ್ದೀರಿ, ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ, ಮತ್ತು ನೀವೆಲ್ಲ ಹೇಗೆ ಸಹಕಾರ ಕೊಡ್ತೀರಿ, ಮತ್ತು ಹಿಂದೆ ಹೇಗಿತ್ತು, ಮುಂದಿನ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಸಂತೋಷದಲ್ಲಿ ಮಾತಾಡಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಒಂದು ಯಶಸ್ವಿಯನ್ನು ಮಾಡಿಸ್ಕೊಟ್ಟಿದ್ದು. ನಮಸ್ಕಾರ. ಶ್ರೀ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮ ಗಿಡದವನಕೋಟೆ ತಾಲೂಕಿನಲ್ಲಿ ಇದೇ ತಿಂಗಳು ಡಿಸೆಂಬರು 20ನೇ ತಾರೀಕು ಮೆರವಣಿಗೆ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ HD ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಭಕ್ತರು, ನಾಗರಿಕರು ಸುಮಾರು 5ರಿಂದ 8 ಸಾವಿರವರೆಗೆ ಸೇರಿ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಸ್ವಾಮೀಜಿ ಮಠಾಧೀಶರು ಕೂಡ ಭಾಗವಹಿಸ್ತಾರೆ, ಮತ್ತು ನಮ್ಮ ತಾಲೂಕಿನ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಮಾಜಿ ಶಾಸಕರು, ಎಲ್ಲ ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲ ಜಾತ್ಯತೀತವಾಗಿ ಸಮಾಜದ ಎಲ್ಲ ಗಣ್ಯರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ನಡೀತದೆ. ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಾ ತಂಡಗಳು ಮತ್ತು ಹನುಮನ ಉತ್ಸವ ಮೂರ್ತಿಗಳು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಸುಮಾರು ಭಕ್ತರಿಂದ ಒಂದು ಕಾರ್ಯಕ್ರಮ ವಿಜೃಂಭಿಸ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾಲೂಕಿನ ಮಹಾಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ.